ಗುಂಡ್ಲುಪೇಟೆಯಲ್ಲಿ ಹನುಮ ಜಯಂತಿಯನ್ನು ಸಾಂಗೋಪಾಂಗವಾಗಿ ನೆರವೇರಿಸಬೇಕು ಅಂತ ಹಿಂದೂ ಕಾರ್ಯಕರ್ತರು ಅಂದ್ಕೊಂಡಿದ್ರು. ಆದರೆ ಡಿಜೆ ವಿಚಾರದ ಗದ್ದಲ ಘರ್ಷಣೆಯ ಸ್ವರೂಪವನ್ನು ಪಡೆಯೋದಿತ್ತು. ಸ್ವಲ್ಪ ಯಾಮಾರಿದ್ರು ಕೂಡ. ಯಾಕಂದರೆ ಮೆರವಣಿಗೆ ನಂತರ ಡಿಜೆಯನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ, ಕಾರಣ ನಿಯಮ ಉಲ್ಲಂಘನೆ ಆಗಿದೆ ಅಂತ. ಪೊಲೀಸ್ ಠಾಣೆ ಮುಂಭಾಗ ಹನುಮ ಭಕ್ತರು ಪ್ರತಿಭಟನೆಯನ್ನು ಮಾಡಿದರು. ಚಾಮರಾಜನಗರ ಗುಂಡ್ಲುಪೇಟೆ ಠಾಣೆ ಮುಂದೆ ಈ ಪ್ರತಿಭಟನೆ ಆಗಿದೆ. ಯಾವುದೇ ವಿಘ್ನಗಳಿಲ್ಲದೆ ಹನುಮ ಜಯಂತಿ ಮುಗಿದಿತ್ತು. ಆದರೆ ಡೆಸಿಬಲ್ಗಿಂತ ಅಧಿಕ ಡಿಜೆ ಬಳಕೆ ಮಾಡಿದ್ದೀರಾ ನೀವು ಅಂತ ಕಾರ್ಯಕ್ರಮ ಮುಗಿದ ಬಳಿಕ ಪೊಲೀಸರು ಆ ಸ್ಪೀಕರನ್ನು ಸೀಸ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತ ಡಿಜೆಯನ್ನು ವಶಕ್ಕೆ ಪಡೆಯೋ ಕೆಲಸ ಆಗಿದೆ. ಪ್ರತಿಭಟನೆ ಬಳಿಕ ಆ ಸ್ಪೀಕರ್ ಏನಿತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ ಪೊಲೀಸರು. ಬಟ್ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ ಈಗ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಅಂತ. ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಬಳಕೆ ಆಗ್ತಿದೆ ಅಂದಾಗ ಅಲ್ಲೇ ಸ್ವಲ್ಪ ಕಡಿಮೆ ಮಾಡಿ ಅದಿದ್ದರೆ ಮುಗಿದೋಗಿರೋದು. ಅಥವಾ ಪರ್ಮಿಷನ್ ಕೊಡಬೇಕಾದ್ರೆ ಯಾವ ಸ್ಪೀಕರು, ಏನು ಡೆಸಿಬಲ್ ಕೆಪಾಸಿಟಿ, ಏನು ಸೌಂಡನ್ನು ಹೊರ ಹಾಕುತ್ತೆ ಅದೆಲ್ಲ ಗೊತ್ತಿರುತ್ತಲ್ವ ಪೊಲೀಸರಿಗೆ. ಸುಮ್ಮನೆ ಕಾರ್ಯಕ್ರಮ ಮುಗಿದ ಮೇಲೆ ಏನೋ ಒಂದು ಖಾತೆ ತೆಗೆದು ಅದು ನೋಡಿ ಇಷ್ಟೊತ್ತು ಎಲ್ಲ ಸೈಲೆಂಟಾಗಿದ್ದು ಲಾಸ್ಟಲ್ಲಿ ಹಿಂಗೊಂದು ಟ್ವಿಸ್ಟ್ ಕೊಟ್ಬಿಟ್ರೆ ಆಬ್ವಿಯಸ್ಲಿ ಪ್ರತಿಭಟನೆ ಆಗುತ್ತೆ. ಈ ಕಾರಣಕ್ಕೆ ಪ್ರತಿಭಟನೆಗಳು ಗುಂಡ್ಲುಪೇಟೆಯಲ್ಲಿ ಪೊಲೀಸ್ ಠಾಣೆಯ ಮುಂಭಾಗ ನಡೀತು. ಆಮೇಲೆ ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದು ವಾಪಸ್ ಆ ಸ್ಪೀಕರನ್ನು ಕೊಟ್ಟಿದ್ದಾರೆ.